ಅವ್ರು ಬಂದು ಭಾಷಣ ಓದದೇ ಇದ್ರೆ ಸರ್ಕಾರದ ನೆಕ್ಸ್ಟ್ ನಿಲುವೇನು ಸರ್? ನೋಡಿ, ಸಂವಿಧಾನ ನನಗೊಂದು ಬೇರೆ ನಿಮಗೊಂದು ಬೇರೆ ಅಲ್ಲ. ಮುಖ್ಯಮಂತ್ರಿಗಳಿಗೊಂದು, ರಾಜ್ಯಪಾಲರಿಗೊಂದು, ಜನಸಾಮಾನ್ಯನಿಗೊಂದು, ರಾಷ್ಟ್ರಪತಿಗೊಂದು ಅಲ್ಲ. ಸಂವಿಧಾನದ 176(1) ಅನುಚ್ಛೇದ 176(1) ರಾಜ್ಯಪಾಲರಿಗೆ ಸಂದೇಶ, ನಿರ್ದೇಶನ, ಸೂಚನೆ ಕಡ್ಡಾಯ ಏನಿದೆ ಅಂದರೆ ಗವರ್ನರ್ ಶಾಲ್ ಅಡ್ರೆಸ್. ವಾಟ್ ಯು ಮೀನ್ ಬೈ ಶಾಲ್ ಅಡ್ರೆಸ್? ಬಂದು ಹೋಗುದಲ್ಲ, ನಾಟ್ ಟಚ್ ಅಂಡ್ ಗೋ. He shall address the joint session and he should address the session in full, and the full text of the speech prepared by the cabinet, prepared by the government, is to be read by the governor. It is his first responsibility and he is duty bound by the Constitution of India. ಸರ್, ಹಿಂದೆ ಕೂಡ ನೀವು ಕೇಂದ್ರ ಸರ್ಕಾರದ ಕೆಲ ತೀರ್ಮಾನಗಳ ವಿರುದ್ಧ ಖಂಡನ ನಿರ್ಣಯಗಳ ವಿಧಾನಸಭೆಯಲ್ಲಿ ತಗೊಂಡಿದ್ದೀರಾ. ಈಗ ಸರ್ಕಾರ ಬರಕೊಟ್ಟಿದ್ದ ಭಾಷಣವನ್ನ ಓದಲೇಬೇಕು ಅನ್ನುವಂತಹ ಸಂವಿಧಾನದ ಅವಕಾಶಗಳನ್ನ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇಲ್ವಾ? ಆಗಿದ್ರೆ ಈಗ ಈ ಕಾಯ್ದೆಗೆ ವಿರೋಧವಾಗಿ ಈಗಾಗಲೇ ಬಂಡವಾಳಶಾಹಿಗಳಿಗೆ ಅನುಕೂಲ ಆಗುತ್ತೆ, ಗುತ್ತಿಗೆದಾರರಿಗೆ ಅನುಕೂಲ ಆಗುತ್ತೆ ಅಂತ ಇನ್ನೂ ಜಾರಿನೇ ಆಗಲಿಲ್ಲ. ವಿರೋಧಿಸುವಂತದ್ದು ರಾಜಕೀಯ ಕಾರಣ ಆಗಲ್ವಾ? ವಿ ಗ್ರಾಮ್ಜಿ ಯಾರು ಓದಿದವರಿದ್ದಾರೆ ನಮ್ಮ ದೇಶದಲ್ಲಿ, ಅವರು ಯಾರು ಈ ಮಾತು ಆಡೋದಲ್ಲ. ಬಿಜೆಪಿಯವರು ಆಡ್ತಾರೆ. ನಾನು ತಮ್ಮನ್ನು ಕೇಳ್ತೀನಿ, ಕಾನೂನು ಮಾಡಿದಾಗ ಕಾನೂನಿನ ಪರಿಣಾಮ ಏನಾಗುತ್ತೆ ಅನ್ನೋದು ಅರ್ಥ ಆಗೋದಿಲ್ವಾ? ಯಾರಿಗೆ ಅರ್ಥ ಆಗೋದಿಲ್ಲ? ವಿಕಸಿತ ಭಾರತ ಕಾರ್ಯಕ್ರಮಗಳಂದ್ರೆ ಅವು ತಾವೇ ಹೇಳಿ. ಅಲ್ಲಿ ಈ ನಮ್ಮ ಸಣ್ಣ ಪುಟ್ಟ ಗ್ರಾಮದಿಂದ ಕೂಲಿಕಾರರು ಹೋಗಿ ಅಲ್ಲಿ ಕೆಲಸ ಮಾಡಬೇಕಾ? ಅಂದರೆ ಆಯಿತು, ಮೈಗ್ರೇಷನ್ಗೆ ಅನುಕೂಲ ಮಾಡಿಕೊಟ್ಬಿಡಿ, ಬೆಂಗಳೂರಿಗೆ ಬಂದು ಕೆಲಸ ಮಾಡಿ. ಎಲ್ಲರೂ ಟನಲ್ ಮಾಡೋಲ್ಲೇ, ಫ್ಲೈಓವರ್ ಮಾಡೋಲ್ಲೇ, ಏರ್ಪೋರ್ಟ್ ಮಾಡೋಲ್ಲೇ ಅವ್ರಿಗೆ ಮಾಡ್ತಾ ಇದ್ದೀರಾ? 176(1) ಪ್ರಕಾರ ರಾಜ್ಯಪಾಲರು ತಮ್ಮ ಭಾಷಣ ಮಾಡಬೇಕಾದದ್ದು ಅವರ ಕರ್ತವ್ಯ ಆಗ್ತದೆ. ಒಂದು ವೇಳೆ ಯಾವುದೇ ಕಾರಣಕ್ಕೆ ಅವರು ಭಾಷಣ ಮೊಟಕುಗೊಳಿಸೋದಾಗ್ಲಿ ಅಥವಾ ಭಾಷಣ ಮಾಡದೇ ಇರೋದಾಗ್ಲಿ, ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ದ್ರೋಹ ಆಗ್ತದೆ.